ಹಾಯ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ರಾಗಿ ಉಪ್ಮಾ ಅಂದರೆ ರಾಗಿ ಉಪ್ಪಿಟ್ಟು. ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಆಗುವಂಥ ಉಪ್ಪಿಟ್ಟಿದು. ಇದಕ್ಕೆ ನಾನು 2 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಕಪ್ಪಲ್ಲಿ ನಾನು 2 ಕಪ್ ತೊಗೊಂಡಿದ್ದೀನಿ. ಇದನ್ನು ಗಾಳಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ನೀರು, ತಣ್ಣೀರು, ಆಮೇಲೆ ತುರಿದಿರೋಂಥ ಹಸಿ ಕಾಯಿ ತುರಿ 1 ಕಪ್ಪು, 1 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಇಲ್ಲಿ ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಇದು ಹಿಟ್ಟು ಕಲಸಕ್ಕೆ ಫಸ್ಟು ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಿಟ್ಟು ಕಲಸೋದಿದೆಯಲ್ಲ, ಉದ್ರಾಗಿ ಕಲಿಸ್ಕೋಬೇಕು. ಇಲ್ಲಿ ಹಿಟ್ಟನ್ನು ಗಂಟಿಲ್ಲದೆ ಹನಿ ಹನಿಯಾಗಿ ನೀರನ್ನು ಹಾಕ್ಕೊಬಿಟ್ಟು ನಾವು ಅದನ್ನು ಕಲಿಸ್ಕೋಬೇಕು. ಅದು ಹೇಗಂದರೆ ಗಂಟಿರಬಾರ್ದು, ಮತ್ತು ಕಲಸಿದ ಮೇಲೆ ಪುಡಿಯಾಗಿ ಬೀಳೋ ಹಾಗಿರಬೇಕು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರನ್ನು ಕಲಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಉದ್ರಾಗಿ ಪುಡಿಯಾಗಿರೋಂಥ ಹಾಗೆ ಕಲಿಸ್ಕೋಬೇಕು. ಸೊ ರೆಡಿಯಾಗಿದೆ ಇದು. ಇದನ್ನು ಮಾಡೋಕ್ಕೆ ನಮಗೆ ಒಂದು ಇಡ್ಲಿ ಪಾತ್ರೆ ಬೇಕಾಗತ್ತೆ. ಅಡಿಗಡೆ ನೀರನ್ನು ಸ್ವಲ್ಪ ಹೆಚ್ಚೇ ಇಟ್ಕೋಬೇಕು. ಇದನ್ನು ಒಂದು ಅರ್ಧ ಗಂಟೆ ಬೇಕಾಗತ್ತೆ ನಮ್ಗೆ ಮಾಡೋಕ್ಕೆ. ಆಮೇಲೆ ಇಲ್ಲಿ ಒಂದು ರೈಸ್ ಕಂಟೈನರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಬಿಟ್ಟು ಇಟ್ಕೊಂಡು ನಾವು ಕಲಸಿರೋ ಅಷ್ಟು ಹಿಟ್ಟನ್ನು ಹಾಕೋಬೋದು. ಇಲ್ಲಿ ಬೇಕಾದ್ರೆ ನೀವು 2 ಸರಿ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ನಾವು ತಟ್ಟೆ ಕೂಡ ತಗೋಬೋದು. ಆಮೇಲೆ ಆ ಹಿಟ್ಟನ್ನು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಅದನ್ನು ಒದ್ದೆ ಮಾಡ್ಕೊಬಿಟ್ಟು ಮುಚ್ಚಿಟ್ಕೊಂಡು, ಈ ಸ್ವಲ್ಪ ಬಿಸಿಯಾಗಿದೆ ಈ ನೀರು ಪಾತ್ರೆ, ಅದರಲ್ಲಿ ಹಾಕಿ ಇಟ್ಬಿಟ್ಟು 15 ನಿಮಿಷ ತನಕ ಚೆನ್ನಾಗೆ ಬೇಯಲಿ ಅದು. ಆ ಬಟ್ಟೆ ಆಮೇಲೆ ತಕ್ಕೊಳ್ಳೋಣ. ನಾವು ತಕ್ಕೊಬಿಟ್ಟು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರಿ. ಮಿಕ್ಸ್ ಮಾಡ್ಕೊಬಿಟ್ಟು ಇಲ್ಲಿ ಏನಂದರೆ ಮತ್ತೆ ಮುಚ್ಚುವ ಮೊದಲು ನಾವು ಈ ಥರ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಮಾಡಿ ನೀರು ಹಾಕ್ಕೊಬಿಟ್ಟು ಮತ್ತೆ ಮುಚ್ಚಿಡಿ. ಇದ್ರ ನಾವು 3 ರಿಂದ 4 ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಅದೀಗ ಹೇಗಾಗಿದೆ ಅಂದರೆ ಅರಳಿದೆ ಅದು, ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಗೊತ್ತಾಗತ್ತೆ ನಿಮಗೆ ಅದು ಬೆಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಸ್ವಲ್ಪ ಕಲರ್ ಬಂದ್ಬಿಟ್ಟು ಫಸ್ಟ್ ವೈಟ್ ಆಗಿರುತ್ತದು, ಅದು ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕಾಣುತ್ತೆ. ಇದು ಹತ್ತತ್ರ ಒಂದು 25 ನಿಮಿಷ ಬೇಕಾಗತ್ತೆ. ಹೆಚ್ಚು ಕಮ್ಮಿ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಆಮೇಲೆ ಆಫ್ ಮಾಡಿ ನೀವು 5 ನಿಮಿಷ ಅಲ್ಲೇ ಇಟ್ಕೊಬಿಡಿ. ಆ ಹಬೆಯಲ್ಲಿ, ಆ ಬಿಸಿ ಆಗಿರೋ ಹಬೆಯಲ್ಲಿ ಅದು ಬೇಯುತ್ತೆ. ನೋಡಿ, ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹೌದು, ಒಂಥರ ಕುಂದಾ ಟೇಸ್ಟಲ್ಲಿ ಇರುತ್ತೆ ಇದು. ಇಲ್ಲಿ ಈ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಮಾಡಿಕೊಡ್ಬೋದು. ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ಸ್ವಲ್ಪ ಸಕ್ಕರೆ, ಚಪ್ಪೆ ಬೇಡ ಅಂತ ಹೇಳ್ಬಿಟ್ಟು ಸಕ್ಕರೆ, ನೀವು ಇಲ್ಲಿ ಬೆಲ್ಲದ ಪುಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಕಾಯಿ ತುರಿ. ಈ ಕಾಯಿ ತುರಿ ನಮ್ಗೆ ಎಷ್ಟು ಹೆಚ್ಚು ಹಾಕ್ತೀವೋ ಅಷ್ಟು ಟೇಸ್ಟು. ಮಕ್ಕಳಿಗೆ ಕೊಡಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕ್ಯಾಲೋರಿ ಸಿಗತ್ತೆ ಮಕ್ಕಳಿಗೆ. ಈ ರಾಗಿ ಹಿಟ್ಟಿನ ಬರೀ ಮುದ್ದೆ ರೊಟ್ಟಿ ಸ್ವಲ್ಪ ಇಷ್ಟ ಮಾಡಲ್ಲ ಮಕ್ಕಳು. ಇದು ಕುಂದಾ ಟೇಸ್ಟಲ್ಲಿ ಟೇಸ್ಟ್ ಆಗಿರುತ್ತೆ, ರುಚಿಯಾಗಿ ಮಾಡಿಕೊಡ್ಬೋದು. ಮತ್ತು ಹಾಗೆ ಬೇರೆಯವ್ರಿಗೆ ಕೂಡ ನೀವು ಇದರಲ್ಲಿ ಕಾಯಿ ತುರಿ ಸಕ್ಕರೆ ಬೆಲ್ಲ ಬೇಡದೆ ಇರ್ಬೋದು, ಅದನ್ನು ಹಾಕದೆ ನೀವು ಸ್ಕಿಪ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿ, ರೆಡಿಯಾಗಿದೆ. ತುಂಬ ರುಚಿಯಾಗಿರೋಂಥ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು.